ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ನೀವು ಮುಂದೆ ನಿಂತಿದ್ದೀನಿ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವತ್ತು ನಾವು ಬೆಳಕು ನಾಯಿನ ಮರಿಬಾರ್ದು, ನಾವು ಯಾವ್ದಾದ್ರು ಮರಿಬಾರ್ದು, ನಮ್ಮ ಕಷ್ಟ ಕಾಲದಲ್ಲಿ ಯಾರು ಆಗ್ತಾರೋ ಇವತ್ತು ಅವ್ರನ್ನ ನಾವು ಮರಿಬಾರ್ದು ಅಂತೇಳಿ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಮಾತು. ಇವತ್ತು ನಾವು ಏನಾದರೂ ಇವತ್ತು ನಿಮ್ಮ ಮುಂದೆ ಇವತ್ತು ಧರ್ಮ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಇವತ್ತು ನಿಮ್ಮೆಲ್ಲರಿಗೆ ಇವತ್ತು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನನಗೆ ರಾಜಕೀಯ ನಮಗೆ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಟಿ.ಬಿ. ಜಯಚಂದ್ರ ಸಾಹೇಬ್ರ ಇವತ್ತು ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಬಹುಶಃ ಎಷ್ಟು ಒತ್ತಡ ಇತ್ತು ಅದು ನಿಜವಾಗಿ ಹೇಳಲಿಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅಂತಹ ಒತ್ತಡದ ಮಧ್ಯೆಯೂ ಸಹ ಅವರು ಇವತ್ತು ಇಲ್ಲ ಒಳ್ಳೆಯ ಬೇರೆ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಅವರೆಲ್ಲರ ಒಂದು ಆಶೀರ್ವಾದ ಇವತ್ತು ಒಂದು ರಾಜ್ಯಮಟ್ಟದ ಒಂದು ಅಧಿಕಾರ ತಗೋಬೇಕು ಅಂತ ಹೇಳಿದ್ರೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಮತ್ತು ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಪರಮೇಶ್ವರ್ ಸಾಹೇಬರು ಮತ್ತು ನಮ್ಮ ಇನ್ನೊಬ್ಬರು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ರಾಜಣ್ಣ ಅವರು ಮತ್ತು ನಮ್ಮ ತಾಲೂಕದ ವೆಂಕಟೇಶ್ವರ ಅವರು ಅನೇಕ ಜನ ನಮ್ಮ ಜಿಲ್ಲೆಯ ಅನೇಕ ಜನ ಮುಖಂಡರು ಷಡಕ್ಷಣ ಸಾಹೇಬರು ಅನೇಕ ಜನ ಇವತ್ತು ಅವರೆಲ್ಲರ ಒಂದು ಶ್ರಮ ಅವರೆಲ್ಲ ಒಂದು ಮಾರ್ಗದರ್ಶನ ಮುಂದೆ ಇವತ್ತು ನನಗೆ ಇವತ್ತು ನೀವು ಅಧಿಕಾರ ಕೊಟ್ಟಿದೆ ಒಂದು ಸರ್ಕಾರ ಬಂದರೆ ಇವತ್ತು ನಾವು ಬಹುಶಃ ಬೇರೆ ಹೆಚ್ಚು ಮಾತಾಡೋದಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಾನಿವತ್ತು ಕಳೆದ 9 ವರ್ಷಗಳ ಹಿಂದೆ ಸೆಪ್ಟೆಂಬರ್ 26ರಂದು ಅದೊಂದು ನಮ್ಮ ಒಂದು ಬದುಕಲ್ಲಿ ನಮ್ಮ ಒಂದು ಮನೆತನದಲ್ಲಿ ಸೆಪ್ಟೆಂಬರ್ 26, 2016 ಇಸ್ವಿ ಬಹುಶಃ ನಾವು ಅಂತಹ ಒಂದು ಕೆಟ್ಟ ದಿನ ಬಹುಶಃ ನನ್ನ ಜೀವನದಲ್ಲಿ ಯಾವಾಗ ಏಕಪ್ಪ ಹೇಳಿದ್ರೆ ಇವತ್ತು ನನ್ನ ತಾಯಿ ಇದ್ದಾರೆ. ಆ ದಿನ ನಾನು ನಾನು ಕಲ್ಕೊಂಡು ಆದ್ಮೇಲೆ ಒಂದು 2-3 ವರ್ಷಗಳ ಕಾಲ ಇವರ ಹಿರಿಮಗ ಹೋಗ್ಬಿಡ ಇವ್ರ ಮನೆ ಕಡೆ ಒಂದು ಮನೆತನ ಮುಗೀತು ಅಂತ ಹೇಳಿ ಕೆಲವರು ಅಲ್ಲಿ ಇಲ್ಲಿ ಮಾತಾಡ್ತಕ್ಕಂಥದ್ದು ಇವರು ಬರೀ ಓಡಾಡ್ತಾರೆ. ಇನ್ನೇನು ಮಾಡಲ್ಲ, ಬೇಗ ಬರೀತಿಲ್ಲ, ಅಲ್ಲಿ ರಾತ್ರಿ ಹೋಗ್ತಾನೆ ಅಲ್ಲಿ ಹೋಗ್ತಾನೆ ಈ ರೀತಿಯ ಒಂದು ಮಾತುಗಳು ಇದ್ದಂತ ಸಂದರ್ಭದಲ್ಲಿ ತಾಯಿಗಳು ಸಹ ಹೇಳೋ ಯಾಕೆ ಮನೆಗೆ ಓಡಾಡ್ತಾನೆ ನೀವು ಕೇಳೋ ಮಾತು. ದಿನ ಎಂದು ಬರೀ ಕಾಂಗ್ರೆಸ್ ಪ್ರಚಾರಕ್ಕೆ ಹೋಗ್ತಾನೆ, ದಿನ ಬೇರೆ ಕಾಂಗ್ರೆಸ್ ಕಾರ್ಯಕ್ರಮ ಹೋಗ್ತಾನೆ, ನೀವು ಯಾರು ಹೇಳೋ ಮಾತು ಹೇಳ್ತದೆ. ಬಹುಶಃ ನಮ್ಮ ತಾಯಿ ನಮಗೆ ಇರ್ತಂತ ಒಂದು ವ್ಯಕ್ತಿ ನಮ್ಮ ತಾಯಿ ಅದಕ್ಕೆ ನಾನು ಬಹುಶಃ ಇವತ್ತು ಬೆಂಗಳೂರು ಹುಟ್ಟಿ ಐಬಿಎಂ ಅಂತಕ್ಕಂಥ ಒಂದು ಕಂಪನಿ ಕೆಲಸ ಮಾಡ್ತಿದ್ದೆ. ಅದು ಏನು ಹೆಂಗೊಂದು ಏನೋ ಕರ್ಕೊಂಡ್ಬಂದಿದೆ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬಹುಶಃ ನನ್ನ ಇವತ್ತು ಒಂದು ಸಂಘಕ್ಕೆ ಅಧ್ಯಕ್ಷ ಮಾಡಿರ್ಬೋದು, ಯಾರೊಬ್ಬ ಸಂಘ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೆಪ್ಟೆಂಬರ್ 7ನೇ ತಾರೀಕು 2015 ಸೆಪ್ಟೆಂಬರ್ 7ನೇ ತಾರೀಕಿನ ನಾನು ಹುಟ್ಟಿದ್ದೆ. ಅದಿನ್ನೂ ಯಾರಿಗೂ ಗೊತ್ತಿಲ್ಲ. ನಾನು ಹುಟ್ಟಿದ್ರೆ ಯಾವುದೋ ಒಂದು ಅವಕಾಶ ಬಂದಿದೆ, ಇದು ನಾನು ಬಿಡಬಾರ್ದು ಅಂತ ಹೇಳಿ ಸೆಪ್ಟೆಂಬರ್ 7ನೇ ತಾರೀಕು ನಾನು ಅಧ್ಯಕ್ಷ ಮಾಡಿದ್ರೆ ಸೆಪ್ಟೆಂಬರ್ 14ಕ್ಕೆ ಇಡೀ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಮೀಸಲಾತಿ ಹೋರಾಟ ಸೆಪ್ಟೆಂಬರ್ 14. ಬಟ್ ಆ ದಿನದಲ್ಲಿ ಹೌದು ಅವತ್ತೆಲ್ಲ ಆಗ ನಮ್ಮ ನರಸಿಂಹರಾಜ ಇವತ್ತು ಹೌದು ಅವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು. ಅವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರೋದು ಅದೆಲ್ಲ ಒಂದು ಜೊತೆ ಬಹುಶಃ ನನ್ನ ಅವತ್ತು ಪ್ರಾರಂಭ ಮಾಡಬೇಕಾದ್ರೆ ಅವತ್ತು ಇವರೇ ನನ್ನನ್ನು ಕೊಡಿಸಿದಂತವ್ರು. ಆದ್ರೆ ಮುಂಬರ್ತಕ್ಕಂಥ ರಾಷ್ಟ್ರೀಯ ಏರಿಕೆಗಳಾಯ್ತು, ಹಾಗಾಗಿ ಅವರ ಬೆಳೆ ಕೊಡೋಕಾಯ್ತು, ನಾನು ಬೆಳೆ ಮಾಡ್ಕೊಂಡೆ. ಬಟ್ ಆದರೂ ಸಹ ಸಂಬಂಧಿಕರಿರ್ಬೋದು, ಆದ್ರೆ ನನ್ನ ಒಂದು ಕರ್ತವ್ಯದಲ್ಲಿ ನಾನು ಯಾವತ್ತೂ ಸಂಬಂಧಿಕ ನನ್ನ ಒಂದು ಕರ್ತವ್ಯದಲ್ಲಿ ಇವತ್ತು ಯಾಕಪ್ಪ ಅಂತಂದ್ರೆ ಅವ್ರ